ಹಲೋ ಎವ್ರಿವನ್, ನಿಮಗೆ ಗೊತ್ತಾ ಈ ಉತ್ತರ ಕರ್ನಾಟಕದಲ್ಲಿ ಮಾಡೋ ಈ ರೊಟ್ಟಿ ಮುಟ್ಟಗಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಮಾಡೋಕ್ಕೂ ಈಸಿ ಅಂಡ್ ಟೇಸ್ಟ್ ಸಹ ಸಖತ್ತಾಗಿರುತ್ತೆ. ದಿಸ್ ಇಸ್ ಅ ಮಸ್ಟ್ ಟ್ರೈ ರೆಸಿಪಿ ಅಂಡ್ ಇದನ್ನ 2 ರೀತಿಯಲ್ಲಿ ಮಾಡ್ಕೋಬಹುದು. ಸೊ ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಈ ರೊಟ್ಟಿ ಮುಟ್ಟಗಿ ಟೇಸ್ಟಿ ಆಗೋದು ಯಾವಾಗ ಗೊತ್ತಾ? ಇದನ್ನ ನೀವು ಕುಟ್ಟೋ ಕಲ್ಲಲ್ಲಿ ಮಾಡಿದಾಗ. ಹಾಗಾಗಿ ಮಿಕ್ಸಿ ಜಾರ್ಗೆ ಹಾಕ್ತೆ ಕುಟ್ಟೋ ಕಲ್ಲಲ್ಲಿ ಮಾಡಿ ಮೊದಲಿಗೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, ಅರ್ಧ ಸ್ಪೂನ್ ಅಷ್ಟು ಹಳ್ಳುಪನ್ನ ಹಾಕಿ ತರಿತರಿಯಾಗಿ ಕುಟ್ಕೊಳ್ಳಿ. ಆನಂತರ ಒಂದು 4-5 ಬೆಳ್ಳುಳ್ಳಿನ ಹಾಕಿ, ಒಂದು ಕಡ್ಡಿಯಷ್ಟು ಕರ್ಬೇವ್ನ ಹಾಕಿ ಅದನ್ನು ಸಹ ತರಿತರಿಯಾಗಿ ಕುಟ್ಕೊಳ್ಳಿ. ನೆಕ್ಸ್ಟ್ 1-2 ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕಿ ಇದನ್ನು ಸಹ ತರಿತರಿಯಾಗಿ ಕುಟ್ಕೊಳ್ಳಿ. ಅಂಡ್ ಇದನ್ನ ನೀವು ಮಿಕ್ಸಿ ಜಾರಲ್ಲಿ ಮಾಡ್ಕೊಳಕ್ ಹೋದ್ರೆ ನೈಸ್ ಆಗಿ ಆಗೋಗ್ಬಿಡುತ್ತೆ, ಟೇಸ್ಟಿ ಆಗಿರಲ್ಲ. ಈ ತರ ತರಿತರಿಯಾಗಿದ್ದಾಗ್ಲೇ ಈ ಪುಡಿ ತುಂಬಾನೇ ಟೇಸ್ಟಿ ಆಗೋದು. ಅಂಡ್ ವೆರಿ ಇಂಪಾರ್ಟೆಂಟ್, ಇದಕ್ಕೆ ನೈಸ್ ಉಪ್ಪು ಹಾಕದೆ ಹಳ್ಳುಪ್ಪನ್ನೇ ಯೂಸ್ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ರೊಟ್ಟಿ ಸಹ ತುಂಬಾ ತೆಳುವಾಗಿ ಮಾಡ್ಕೊಳಕ್ ಹೋಗ್ಬೇಡಿ, ಸ್ವಲ್ಪ ತಿಕ್ಕಾಗೆ ಇರ್ಲಿ. ಹಾಗೆ ಬಿಸಿ ಬಿಸಿ ರೊಟ್ಟಿಗೆ ಈ ಬೆಳ್ಳುಳ್ಳಿ ಖಾರನ ಹಾಕಿ ತುಪ್ಪನ ಹಾಕೊಂಡು ವಿಡಿಯೋದಲ್ಲಿ ತೋರ್ಸೋ ತರ ಮಾಡ್ಕೊಳ್ಳಿ. ಅಂಡ್ ಟ್ರಸ್ಟ್ ಮೀ, ಇದ್ರದ್ದು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೋಡ್ತಾನೆ ತಿನ್ಬೇಕು ಅನ್ಸುತ್ತೆ. ಅದ್ರಲ್ಲೂ ಮಕ್ಳಿಗೆ ಮಾತ್ರ ತುಂಬಾನೇ ಇಷ್ಟ ಆಗುವಂತ ರೆಸಿಪಿ. ಅದ್ರಲ್ಲೂ ನಿಮ್ ಮಕ್ಳಿಗೆ ರೊಟ್ಟಿ ಇಷ್ಟ ಇಲ್ಲ ಅಂದ್ರೆ ಈ ತರ ಮಾಡ್ಕೊಡಿ. ಅಂಡ್ ಟ್ರಸ್ಟ್ ಮೀ, 1-2 ರೊಟ್ಟಿನ ತಿಂತಾರೆ. ಯಾಕೆಂದ್ರೆ ದಿಸ್ ಇಸ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್. ನನ್ ಮಗಗೂ ರೊಟ್ಟಿ ಇಷ್ಟ ಆಗಲ್ಲ, ಬಟ್ ಇದು ಮಾಡಿದಾಗ ಮಾತ್ರ ತುಂಬಾನೇ ಎಂಜಾಯ್ ಮಾಡ್ಕೊಂಡು ತಿಂತಾನೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ. ಅಂಡ್ ನನ್ನ ಚಾನೆಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಇನ್ನೊಂದು ರೀತಿಯಲ್ಲಿ ನೀವು ರೊಟ್ಟಿ ಮುಟ್ಟಗಿನ ಮಾಡ್ಕೋಬಹುದು. ಕುಟ್ಟೋ ಕಲ್ಲಿಗೆ 3 ಹಸಿಮೆಣಸಿನಕಾಯಿ, 4 ಬೆಳ್ಳುಳ್ಳಿ, ಅರ್ಧ ಸ್ಪೂನ್ ಅಷ್ಟು ಕಲ್ಲುಪ್ಪು, ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, ಹಾಗೆ ಸ್ವಲ್ಪ ಕೊತ್ತಂಬರಿನ ಹಾಕಿ ಕುಟ್ಕೊಳ್ಳಿ. ತುಂಬಾ ನೈಸ್ ಆಗಿ ಮಾಡ್ಕೊಳಕ್ ಹೋಗ್ಬೇಡಿ, ತರಿಯಾಗೇ ಇರ್ಲಿ. ಈ ರೊಟ್ಟಿ ಮುಟ್ಟಗಿ ತುಂಬಾ ಟೇಸ್ಟಿ ಆಗ್ಬೇಕು ಅಂದ್ರೆ ಈ ಸ್ಟೆಪ್ಸ್ ನ ನೀವು ಫಾಲೋ ಮಾಡ್ಲೇಬೇಕು. ಮೊದಲನೇದು ಕುಟ್ಟೋ ಕಲ್ಲಲ್ಲೇ ಮಾಡ್ಕೊಳ್ಳಿ, ಮಿಕ್ಸಿ ಜಾರಲ್ಲಿ ಮಾಡ್ಕೊಳಕ್ ಹೋಗ್ಬೇಡಿ. 2ನೇದು ಹಳ್ಳುಪ್ಪನ ಯೂಸ್ ಮಾಡಿ, ನೈಸ್ ಉಪ್ಪನ ಹಾಕಕ್ ಹೋಗ್ಬೇಡಿ. 3ನೇದು ರೊಟ್ಟಿ ದಪ್ಪವಾಗಿ ಮಾಡ್ಕೊಳ್ಳಿ, ತೆಳುವಾಗಿ ಮಾಡ್ಕೊಳಕ್ ಹೋಗ್ಬೇಡಿ. ಅಂಡ್ 4ನೇದು ರೊಟ್ಟಿ ಬಿಸಿ ಇದ್ದಾಗ್ಲೇ ಇದನ್ನ ಮಾಡ್ಕೊಂಬಿಡಿ. ಅಂಡ್ 5ನೇದಂತೂ ಮಿಸ್ ಮಾಡೋ ಹಾಗೆ ಇಲ್ಲ, ಬಿಸಿ ಇದ್ದಾಗ್ಲೇ ತಿಂದು ಎಂಜಾಯ್ ಮಾಡ್ಬಿಡ್ಬೇಕು. ಆಗ್ಲೇ ಈ ರೆಸಿಪಿಯ ಒರಿಜಿನಲ್ ಟೇಸ್ಟ್, ಫ್ಲೇವರ್ ಎಲ್ಲ ಗೊತ್ತಾಗೋದು. ಸೊ ಫೈನಲಿ ನಾನ್ ಹೇಳೋದೇನು ಅಂದ್ರೆ, ಟೇಸ್ಟಿ ಆಗಿರೋ ರೆಸಿಪಿನ ಯಾವತ್ತೂ ಮಿಸ್ ಮಾಡಬಾರ್ದು. ಹಾಗಾಗಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಅಂಡ್ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಮರೀದೆ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನೆಲ್ ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಈಗಲೇ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ರೆಸಿಪಿ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಹಾಗಾಗಿ ನಿಮ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಮರೀದೆ ಶೇರ್ ಮಾಡ್ಕೊಳ್ಳಿ. ಅಂಡ್ ಫೈನಲ್ ಆಗಿ ಮೇಲಿಂದ ಮತ್ತೆ ಇನ್ನು ಸ್ವಲ್ಪ ತುಪ್ಪನ ಹಾಕಿ ತಿಂದ್ರೆ ಎಕ್ಸ್ಟ್ರಾ ಟೇಸ್ಟ್, ಎಕ್ಸ್ಟ್ರಾ ಫ್ಲೇವರ್. ಟ್ರೈ ದಿಸ್ ಅಂಡ್ ಎಂಜಾಯ್.